ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಆದರದ ಸ್ವಾಗತ. ಶಿವನ ಅನುಗ್ರಹ ನಿಮ್ಮ ಮೇಲೆ ಇದೆ ಎನ್ನುವುದಕ್ಕೆ ದೈವಿಕ ಸೂಚನೆಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ನೋಡುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ನೋಡಿ, ಶಿವನ ಅನುಗ್ರಹ ನಿಮ್ಮ ಮೇಲೆ ಇದೆ ಅನ್ನೋದಾದರೆ ಇನ್ನೊಬ್ಬರ ಪ್ರಭಾವ ಇಲ್ಲದೇನೆ ನೀವು ಆಧ್ಯಾತ್ಮಿಕತೆಯ ಕಡೆಗೆ ಆಕರ್ಷಣೆಯನ್ನು ಹೊಂದುತ್ತೀರಾ. ಹಾಗೂ ದೇವಾಲಯಗಳು, ಪರ್ವತಗಳು ಹಾಗೂ ದೈವಿಕ ಚಿಹ್ನೆಗಳಿರುವ ಕನಸನ್ನು ಕಾಣ್ತೀರಾ. ಜೊತೆಗೆ ಮೌನವಾಗಿ ಕುಳಿತುಕೊಳ್ಳುವಂತಹ ಏಕಾಂಗಿಯಾಗಿರುವಂತಹ ಗಾಢ ಬಯಕೆ ನಿಮ್ಮನ್ನು ಸದಾ ಕಾಡ್ತಾ ಇರುತ್ತೆ. ಹಾಗೆಯೇ ಭೌತಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವುದು, ಜೊತೆಗೆ ನೀವು ಇಷ್ಟಪಡುವಂತಹ ವಸ್ತುಗಳು ಎಷ್ಟೇ ದುಬಾರಿಯಾಗಿದ್ದರೂ ಅದು ಬೇಡ ಅಂತ ನಿಮಗೆ ಅನಿಸುತ್ತೆ. ವೀಕ್ಷಕರೇ, ಇದು ಶಿವದೇವರು ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದರೆ ಅಥವಾ ನೀವು ಅಪ್ರತಿಮ ಶಿವಭಕ್ತರಾಗಿದ್ದರೆ ಈ ಚಿಹ್ನೆಗಳು ನಿಮ್ಮಲ್ಲಿ ಕಾಣಿಸಿಕೊಳ್ಳುತ್ತದೆ. ಜೊತೆಗೆ ಶಿವನ ಅನುಗ್ರಹ ಪಡೆಯಲು ಭಕ್ತಿ, ಪ್ರಾರ್ಥನೆ ಹಾಗೂ ಸರಳ ಪೂಜಾ ವಿಧಾನಗಳೇ ಮುಖ್ಯ ಮಾರ್ಗ. ಪ್ರತಿದಿನ ಅಥವಾ ಸೋಮವಾರದ ದಿವಸ ಶಿವನಿಗೆ ವಿಶೇಷ ವಸ್ತುಗಳನ್ನು ಹಾಗೂ ಮಂತ್ರಗಳನ್ನು ಪಠಿಸುವುದರಿಂದ ಭಗವಂತನ ಆಶೀರ್ವಾದವನ್ನು ಸುಲಭವಾಗಿ ಪಡೆಯಬಹುದು. ಶಿವದೇವರ ಅನುಗ್ರಹವನ್ನು ಪಡೆಯೋದಕ್ಕೆ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅಂತ ನೋಡ್ಕೊಳ್ಳೋಣ. ಸೋಮವಾರದ ದಿವಸ ಪೂಜೆ ಹಾಗೂ ವ್ರತ. ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ. ಈ ದಿನ ಶಿವನಿಗೆ ಇಷ್ಟವಾಗುವಂಥ ವಸ್ತುಗಳನ್ನು ಅರ್ಪಿಸಿ ಪೂಜಿಸಬೇಕು. ಇಷ್ಟಾರ್ಥಗಳ ಈಡೇರಿಕೆಗಾಗಿ 5 ಸೋಮವಾರಗಳ ಕಾಲ ಉಪವಾಸ ವ್ರತವನ್ನು ಆಚರಿಸೋದು ಶ್ರೇಷ್ಠ. ಅಭಿಷೇಕ ಮತ್ತು ನೈವೇದ್ಯ. ಶಿವಲಿಂಗಕ್ಕೆ ಹಸುವಿನ ಹಾಲು, ಮೊಸರು, ಜೇನುತುಪ್ಪ ಹಾಗೂ ಗಂಗಾಜಲ ಅಥವಾ ನೀರಿನಿಂದ ಅಭಿಷೇಕ ಮಾಡಬೇಕು. ನಂತರ ಬಿಲ್ವಪತ್ರೆ, ಕೇಸರಿ, ಸಕ್ಕರೆ ಮತ್ತು ಸುಗಂಧ ದ್ರವ್ಯಗಳನ್ನು ಅರ್ಪಿಸಬೇಕು. ಮಂತ್ರ ಪಠಣೆ. ಶಿವನ ಮೂಲ ಮಂತ್ರವಾದ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ನಿತ್ಯವೂ ಭಕ್ತಿಯಿಂದ ಜಪಿಸಬೇಕು. ಪ್ರದೋಷ ಪೂಜೆ. ಪ್ರದೋಷ ಕಾಲದಲ್ಲಿ ಸಂಜೆ 4:20ರಿಂದ 6ರವರೆಗೆ ಶಿವನನ್ನು ಪೂಜಿಸುವುದು ಅತ್ಯಂತ ಫಲಪ್ರದ. ನಾವು ತಿಳಿಸಿದಂತಹ ವಿಧಾನಗಳನ್ನು ನೀವು ಅನುಸರಿಸಿದ್ರಿ ಅಂದರೆ ಭಗವಂತ ಶಿವನು ಯಾವುದೇ ಕಾರಣಕ್ಕೂ ನಂಬಿದವರನ್ನು ಕೈ ಬಿಡುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.